ಹಾಯ್ ಜೋ ಲೈಫ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ, ಅಂದರೆ ಕಡುಬು ಮತ್ತು ಚಿಕನ್ ಸಾಂಬಾರು, ತರಕಾರಿ ಸಾಂಬಾರು ಎಲ್ಲ ಮಾಡ್ತಾಯಿದ್ದಾರೆ. ಈಗ ಒಂದು ಕಾಫಿ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಾಫಿ. ಇಲ್ಲಿ ನೋಡಿ, ನೀವು ನೋಡ್ಬೋದು, ಹಳ್ಳಿ ಕಡೆ ಸಾಮಾನ್ಯ ಬ್ಲ್ಯಾಕ್ ಕಾಫಿನೇ ಕುಡಿಯೋದು. ನಮ್ಮಮ್ಮ ಬ್ಲ್ಯಾಕ್ ಕಾಫಿ ಕೊಟ್ಟಿದ್ದಾರೆ, ಹಂಗೆ ಸ್ವಲ್ಪ ಜೊತೆಲಿ ಬ್ರೆಡ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬ್ರೆಡ್ಡು ಮತ್ತು ಕಾಫಿ ತಿಂತಾ ಇದ್ದೀವಿ. ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅವಾಗೆಲ್ಲ ನಾವು ಹಿಂಗೆ ತಿಂತಾ ಇದ್ದಿದ್ದು. ಹಳ್ಳಿ ಊರಲ್ಲಿ ಈಗಲೂ ಕೂಡ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಲೈಫು ಒಂಥರ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಕಡುಬು ಮತ್ತು ಚಿಕನ್ ಸಾಂಬಾರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಫಿ ಕೊಟ್ಟರು, ಬ್ರೆಡ್ ತಿನ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ನಮ್ಮಮ್ಮ ಕಡುಬು ಮತ್ತು ಚಿಕನ್ ಸಾಂಬಾರು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೋಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅನ್ನೋದನ್ನು. ಓಕೆ, ಏನಮ್ಮ ಮಾಡ್ತಾ ಇದೀಯಾ? ಅಕ್ಕಿ ಕಡುಬು. ಅಕ್ಕಿ ಕಡುಬಿಗೆ ಆಯ್ತಾ, ಏನೇನು ಬೇಕಮ್ಮ? ಅಕ್ಕಿ ಕಡುಬು ಹೆಂಗಮ್ಮ ಮಾಡೋದು? ಅಕ್ಕಿ ಕಡುಬು ಅಕ್ಕಿ ಬೀಸ್ಕೋಬೇಕು. ಅಕ್ಕಿ ದಿವಸ ಕಲ್ಲಲ್ಲಿ ಬೀಸ್ಕೊಂಡು ಅಕ್ಕಿ ಕಡುಬು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸಿಲೂ ಹಾಕ್ಬೋದು, ರವೆ ಮಾಡ್ಕೋಬೋದು ಮಿಕ್ಸಿಲಿ. ನಾನು ದಿವಸ ಕಲ್ಲಲ್ಲಿ ಬೀಸ್ಕೊಂಡೆ. ಆಮೇಲೆ ತರಕಾರಿ ಸಾರು ಚಂದ, ಚಿಕನ್ ಸಾರು ಚಂದ. ಈಗ ನಮ್ಮ ಮನೇಲಿ ಏನು ಸಾಂಬಾರು ಇದೆ? ಈಗ ಎರಡು ಚಿಕನ್ ಸಾರು, ತರಕಾರಿ ಸಾರು, ಎರಡು ಸಾರು ಯಾವ್ದ್ರಲ್ಲಾದ್ರೂ ತಿನ್ಬೋದು. ಹೌದಾ? ತರಕಾರಿ ಸಾರು, ಚಿಕನ್ ಸಾರು ಯಾವ್ದ್ರಲ್ಲಿ ಬೇಕಾದರೂ ತಿನ್ಬೋದಾ? ಅಮ್ಮ, ಮಳೆಗಾಲದಲ್ಲಿ ಕಡುಬು ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ? ಮಳೆಗಾಲದಲ್ಲಿ ತುಂಬ ಇಷ್ಟ. ಚಿಕನ್ ಸಾರು, ಸೊಪ್ಪು ಸಾರು. ಅಮ್ಮ, ಇದನ್ನೆಂಥದ್ದು ಅಕ್ಕಿ ತಿಂದರೆ ಜಾಸ್ತಿ ಫ್ಯಾಟ್ ಬರುತ್ತೆ, ದಪ್ಪ ಆಗ್ತಾರೆ, ಹಂಗೆ ಹಿಂಗೆ ಅಂತಾರಲ್ಲ. ನೀವೀಗ ಹಳೊಬ್ರಲ್ಲ ಇದನ್ನೇ ತಿನ್ನೋದಲ್ಲ, ಇದ್ದಂಗೆ ಇದ್ದೀರಲ್ಲಮ್ಮ? ನಾವೇನು ಆಗಲ್ಲ, ಅಕ್ಕಿನೇ ಅನ್ನ ತಿನ್ನಬಾರ್ದು. ಅಕ್ಕಿಯಲ್ಲೇ 14 ಥರದ್ದು ಮಾಡ್ಕೊಂಡು ತಿಂದ್ರೆ ಏನೂ ಆಗಲ್ಲ. ಬರೀ ಅನ್ನ ತಿನ್ನಬಾರ್ದು, ಅನ್ನ ಬೇಯಿಸ್ಕೊಂಡು ತಿನ್ನಬಾರ್ದು. ರೊಟ್ಟಿ ಹಿಂಗೆಲ್ಲ ಮಾಡ್ತೀವಿ. ರೊಟ್ಟಿ, ಅಕ್ಕಿ ಕಡುಬು, ನೀರು ದೋಸೆ, ಪಡ್ಡು ಮಾಡ್ಬೋದು, ರುಬ್ಬಿ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಎಲ್ಲ ಥರದ್ದು ಮಾಡ್ಕೊಂಡು ತಿನ್ಬೋದು. ಬೇಯಿಸಿದ್ದ ನೇರ ತಿನ್ನಬಾರ್ದು. ಅಮ್ಮ, ಚಿನ್ನದ ರೇಟ್ ಇಷ್ಟೊಂದು ಆಯ್ತಲ್ಲ, ಮೊದಲೆಲ್ಲ ನೀವು ಎಷ್ಟೆಷ್ಟು ಕೊಟ್ಟು ಚಿನ್ನ ತಂದಿದ್ದೀರಮ್ಮ? 200 ರೂಪಾಯಿ ಗ್ರಾಮ್ ತಗೊಂಡಿದ್ದೆ ನಾನು. 200 ರೂಪಾಯಿ ಗ್ರಾಮ? 200 ರೂಪಾಯಿ ಗ್ರಾಮ್ ತಗೊಂಡಿದ್ದೆ ನಾನು. ಒಂದು ಗ್ರಾಮಿಗೆ 200 ಇತ್ತಾ? ಗ್ರಾಮಿಗೆ 200 ರೂಪಾಯಿ ಗ್ರಾಮ್. ಅಷ್ಟೆಲ್ಲ ದುಡ್ಡಿಲ್ಲ ಅವಾಗ. ಕಾಯಿಸಿ ಕರಗಿಸಿ ಸ್ವಲ್ಪ ಉಳಿಸ್ಕೊಂಡು ತಾಣ್ತಿದ್ದು. 2 ಗ್ರಾಮು, 3 ಗ್ರಾಮು, 4 ಗ್ರಾಮು ಅಷ್ಟೇ. 5 ಗ್ರಾಮ್ ಒಳಗೆ ತಾಣ್ತಿದ್ದು. ಅವಾಗ ದುಡ್ಡಿನ ಕಷ್ಟ. 200 ಆದ್ರೂ ತುಂಬಾ ಕಷ್ಟ. 200 ರೂಪಾಯಿ ದುಡಿಯೋಕೆ ಕಷ್ಟ. ನಾವು 200 ರೂಪಾಯಿ ದುಡಿಯೋಕೆ ಇಡೀ 1 ತಿಂಗಳು ಬೇಕು. 200 ರೂಪಾಯಿ ನಾವು ಜೋಡಿಸಿಟ್ಕೊಳಕ್ 1 ತಿಂಗಳು ಬೇಕು. ಇವಾಗ ಕಷ್ಟ ಇತ್ತಲ್ಲ, ತುಂಬಾ ಕಷ್ಟ. ಅಮ್ಮ, ಈ ಮಲೆನಾಡು ಸ್ಪೆಷಲ್ ಅಲ್ಲ ನಮ್ಮ ಕಡುಬು? ನಮ್ಮ ಚಿಕ್ಕಮಂಗ್ಳೂರಲ್ಲಿ ತುಂಬ ಕಡುಬು ಮಳೆಗಾಲ ಫೇಮಸ್ಸು. ಈಗ ಮಲೆನಾಡು ಹಳ್ಳಿ ಇನ್ನಂಗಿಲ್ಲ, ಮಲೆನಾಡಿಗಿನ್ನ ಹಳ್ಳಿ ಫೇಮಸ್ ಐತೆ. ಕಡುಬು, ನೀರು ದೋಸೆ, ಅಕ್ಕಿ ರೊಟ್ಟಿ. ನಮ್ಮ ಹಳ್ಳಿಯಲ್ಲೇ ಎಲ್ಲ ಫುಡ್ ತಯಾರು ಮಾಡ್ತಿದ್ದಾರೆ. ಮಲೆನಾಡಿಗಿನ್ನ ಫೇವ್ರೇಟ್ ನಮ್ಮ ಹಳ್ಳಿಯಿಂದ. ಓಕೆ, ನೀನು ಉಂಡೆ ಕಟ್ಟಮ್ಮ. ಪೂರ್ತಿ ಕಟ್ಟಿದ್ಮೇಲೆ ಈಗ ಇಡ್ಲಿ ಪಾತ್ರೆ ಒಳಗಡೆ ಇಡ್ತೀಯಾ? ಕಡುಬಿನ ದಪ್ಪ ಇಲ್ಲ, ಕಡುಬಿನ ದಪ್ಪ ಮೇಲಿದೆ. ಇಡ್ಲಿ ಇದರಲ್ಲೂ ಮಾಡ್ಬೋದು, ಅದರಲ್ಲೂ ಮಾಡ್ಬೋದು. ನಮ್ಮಲ್ಲಿ ಕಡುಬಿನ ಪಾತ್ರೆ ಇದೆ, ಅದೊಂದು ಸ್ವಲ್ಪ ದೊಡ್ಡದು. ನಮ್ಮಮ್ಮ ಸ್ವಲ್ಪನೇ ಮಾಡ್ತಾ ಇರೋದು, ಅದಕ್ಕೆ ಏನಕ್ಕೆ ತೆಗಿಯೋದು ಅಂತ ಇದ್ರೊಳಗೆ ಹಾಕಿ ಸ್ಟೀಮಿಗೆ ಇಡೋದಲ್ಲ ನಾವು. ನಮ್ಮಮ್ಮ ಇವಾಗ ಕಡುಬಿನ ಪಾತ್ರೆಯಲ್ಲಿ ಕಡುಬನ್ನ ಇಟ್ಬಿಟ್ಟು ಆಯಿತಾ ಸ್ಟೀಮಿಗೆ ಇಟ್ಟಿದ್ದಾರೆ. ನೋಡಿ, ಕುಕ್ ಆಗ್ತಾ ಇದೆ. ಈಗ ಚೆನ್ನಾಗಿ ಕುಕ್ಕಾದ ನಂತರ ನಾವು ತಿನ್ನೋಕ್ಕೆ ರೆಡಿಯಾಗೋಣ. ನಮ್ಮಮ್ಮ ಚಿಕನ್ ಸಾರು ಮಾಡಿದೆ ಮತ್ತು ತರಕಾರಿ ಸಾರು ಎರಡೂ ಮಾಡಿದೆ. ಹಾಗಾಗಿ ಕಡುಬಿಗೆ ಒಳ್ಳೆ ಕಾಂಬಿನೇಷನ್ನು. ನೀಟಾಗಿ
ಆಯಿತಾ. ಇದು ಇನ್ನೂ ಸ್ವಲ್ಪ ಕುಕ್ ಆಗಬೇಕು, ಅಂದರೆ ಚೆನ್ನಾಗಿ ಕಡುಬೇನು ಗೊತ್ತಾ, ತುಂಬ ಚೆನ್ನಾಗಿ ಬೇಯಬೇಕದು ಹಬೆಯಲ್ಲಿನೇ, ಆವಾಗಲೇ ಚೆನ್ನಾಗಿ ಉಡಿ ಉಡಿಯಾಗಿ ಬರುತ್ತೆ. ಚೆನ್ನಾಗಿ ಬೇಯಲಿಲ್ಲ ಅಂದರೆ ಉಡಿ ಉಡಿಯಾಗಿ ಬರಲ್ಲ. ಈಗ ಹಬೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬೇಯಿಸೋಣ. ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ, ಬೆಂದ ಮೇಲೆ ನೋಡೋಣ ಹೇಗಾಗಿದೆ ಅಂತ. ನಮ್ಮಮ್ಮ ಮಾಡಿದ ಕಡುಬನ್ನ ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು 4 ಜನ ತಟ್ಟೆಗೆ ಹಾಕ್ಕೊಂಡು ಚಿಕನ್ ಸಾಂಬಾರಲ್ಲಿ ಫಸ್ಟ್ ತಿಂತಾಯಿದ್ದೀವಿ. ಆಮೇಲೆ ಸ್ವಲ್ಪ ತರಕಾರಿ ಸಾಂಬಾರಲ್ಲೂ ತಿನ್ನೋಣ ಅಂಥೇಳಿ ಒಬ್ಬೊಬ್ಬರಿಗೆ ನಮ್ಮಮ್ಮ ಎಷ್ಟೆಷ್ಟು ಕಡುಬು ಹಾಕಿದ್ದಾರೆ ಅಂದರೆ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕಿದ್ದಾರೆ. ಯಾವ್ದ್ರಲ್ಲಿ 6 ಕಡುಬು ಇದೆಯಲ್ವ ಅದು ನಂದು, 7 ಕಡುಬು ಇರೋದು ನನ್ನ ಮಗಳದು. ಇದು ಕೂಡ 7 ಕಡುಬಿದೆ, ಅದು ನನ್ನ ಮಗಳದು. ಆ ಕಡೆ ಬಂದುಬಿಟ್ಟು 8 ಕಡುಬಿದೆ. ಸ್ಟೀಲ್ ತಟ್ಟೆ ಬಂದುಬಿಟ್ಟು ನಮ್ಮ ಮನೆಯವ್ರದ್ದು. ಈ 4 ತಟ್ಟೆಗೂ ನಮ್ಮಮ್ಮ ಬಡಿಸಿ ಕೊಟ್ಟಿದೆ. ಈಗ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕಡುಬು ಹೇಗಾಗಿದೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಾಗಿದೆ, ಸೂಪರಾಗಿದೆ. ಚಿಕನ್ ಸಾರು ಮತ್ತು ಕಡುಬಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಹಳ್ಳಿಗೆ ಬಂದರೆ ನಿಜವಾಗ್ಲೂ ಅದು ಅಮ್ಮನ ಮನೆ, ಅಜ್ಜಿ ಮನೆ ಅಂತೆಲ್ಲ ಬಂದರೆ ಈ ಥರ ಅಡುಗೆಗಳನ್ನು ತಿನ್ನೋತ್ತಿಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಮನೆಗಳಲ್ಲೂ ನೀವು ಅಜ್ಜಿ ಊರಿಗೆ ಹೋದರೆ ಈ ಥರ ನಿಮ್ಮ ಅಜ್ಜಿ ಮಾಡಿ ತಟ್ಟೆಗೆ ಹಾಕಿ ಕೊಡ್ತಾರಾ, ಹೊರಗಡೆ ಕೂತ್ಕೊಂಡು ತಿನ್ನಿ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.